ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಆಯುರ್ವೇದದ ಪೋಷಣೆ. ಆಹಾರವೇ ಔಷಧ. ಆಹಾರ ಈ ಪದವನ್ನು ಕೇಳಿದಾಗ ನಮಗೆ ಏನು ನೆನಪಿಗೆ ಬರುತ್ತದೆ? ಬಹುಶಃ ನಾವು ಹಸಿವನ್ನು ನೀಗಿಸುವ ಮತ್ತು ರುಚಿಯನ್ನು ನೀಡುವ ಯಾವುದನ್ನಾದರೂ ಯೋಚಿಸುತ್ತೇವೆ. ಆದರೆ ಆಯುರ್ವೇದದ ಪ್ರಕಾರ ಆಹಾರವು ಕೇವಲ ಹೊಟ್ಟೆಯನ್ನು ತುಂಬುವ ಸಾಧನವಲ್ಲ. ಅದು ಔಷಧ, ಅದು ಶಕ್ತಿ, ಅದು ನಮ್ಮ ಜೀವನದ ಆಧಾರ. ಕ್ಯಾನ್ಸರ್ನಂತಹ ಪ್ರಮುಖ ರೋಗವನ್ನು ತಡೆಗಟ್ಟುವಲ್ಲಿ ಮತ್ತು ಅದರಿಂದ ಚೇತರಿಸಿಕೊಳ್ಳುವಲ್ಲಿ ಆಹಾರದ ಪಾತ್ರ ಎಷ್ಟು ಮುಖ್ಯ ಎಂಬುದನ್ನು ಇಂದು ನಾವು ತಿಳಿದುಕೊಳ್ಳಲಿದ್ದೇವೆ. ಪ್ರತಿ ವರ್ಷ ವಿಶ್ವಾದ್ಯಂತ 2 ಕೋಟಿ ಹೊಸ ಕ್ಯಾನ್ಸರ್ ಪ್ರಕರಣಗಳು ದಾಖಲೆಯಾಗುತ್ತಿವೆ. ಮುಂಬರುವ ದಿನಗಳಲ್ಲಿ ಈ ಸಂಖ್ಯೆ 3.5 ಕೋಟಿ ತಲುಪುವ ನಿರೀಕ್ಷೆ ಇದೆ. ಅಂತಹ ಪರಿಸ್ಥಿತಿಯಲ್ಲಿ ನಮ್ಮ ಪ್ರಾಚೀನ ಆಯುರ್ವೇದ ವಿಜ್ಞಾನವು ಹೊಸ ಮಾರ್ಗವನ್ನು ತೋರಿಸುತ್ತದೆ. ಇದು ಆಹಾರವನ್ನು ಔಷಧವಾಗಿ ಪರಿವರ್ತಿಸುವ ಅದ್ಭುತ ವಿಜ್ಞಾನವಾಗಿದೆ. ಈ ಪ್ರಯಾಣದಲ್ಲಿ ನನ್ನೊಂದಿಗೆ ಬನ್ನಿ. ಆಹಾರದ ಮೂಲಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳುವುದು ಎಂದು ಕಲಿಯೋಣ. ಅಧ್ಯಾಯ 1: ಆಹಾರ. ಕ್ಯಾನ್ಸರ್ ಆರೈಕೆಯಲ್ಲಿ ಅದರ ಪಾತ್ರ. ಆಯುರ್ವೇದವು ಕ್ಯಾನ್ಸರ್ ಅನ್ನು ಕೇವಲ ಒಂದು ರೋಗವಾಗಿ ನೋಡುವುದಿಲ್ಲ, ದೇಹದ ಸಂಪೂರ್ಣ ವ್ಯವಸ್ಥೆಗೆ ಹಾನಿಯಾಗುವುದರಿಂದ ಉಂಟಾಗುವ ಗಂಭೀರ ಸಮಸ್ಯೆ ಎಂದು ಪರಿಗಣಿಸಲಾಗಿದೆ. ನಮ್ಮ ಪ್ರಾಚೀನ ಗ್ರಂಥಗಳ ಪ್ರಕಾರ ಅರ್ಬುದಂ ಎಂದರೆ ಕ್ಯಾನ್ಸರ್ಗೆ ಮುಖ್ಯ ಕಾರಣ ದೇಹದಲ್ಲಿ ಅಗ್ನಿ ಎಂದರೆ ನಿಧಾನ ಜೀರ್ಣಕ್ರಿಯೆ, ಆಮ ಎಂದರೆ ವಿಷಕಾರಿ ವಸ್ತುಗಳ ಸಂಗ್ರಹ ಮತ್ತು ವಾತ ಪಿತ್ತ ಕಫ ದೋಷಗಳಿಗೆ ತೀವ್ರ ಹಾನಿ. ಅದಲ್ಲದೆ ಕ್ಯಾನ್ಸರ್ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯಲ್ಲಿ ಆಯುರ್ವೇದವು ಪೋಷಣೆಗೆ ಅಂದರೆ ನಾವು ತಿನ್ನುವ ಆಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತದೆ. ಆಧುನಿಕ ಸಂಶೋಧನೆಯು ಇದನ್ನೇ ದೃಢಪಡಿಸುತ್ತದೆ. ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯ ಬದಲಾವಣೆಗಳ ಮೂಲಕ ಸುಮಾರು 30ರಿಂದ 50% ಕ್ಯಾನ್ಸರ್ಗಳನ್ನು ತಡೆಗಟ್ಟಬಹುದು ಎಂದು ಅಧ್ಯಯನಗಳು ತೋರಿಸುತ್ತವೆ. ಆಯುರ್ವೇದ ಆಹಾರ ತತ್ವಗಳನ್ನು ಅನುಸರಿಸುವ ಮೂಲಕ ಅದ್ಭುತ ಫಲಿತಾಂಶಗಳನ್ನು ಗಮನಿಸಲಾಗಿದೆ. ಕ್ಯಾನ್ಸರ್ ಚಿಕಿತ್ಸೆಯ ಅಡ್ಡ ಪರಿಣಾಮಗಳನ್ನು ಕಡಿಮೆ ಮಾಡುವುದು, ಜೀವನದ ಗುಣಮಟ್ಟವನ್ನು ಸುಧಾರಿಸುವುದು ಮತ್ತು ಬದುಕುಳಿಯುವ ಸಾಧ್ಯಗಳನ್ನು ಹೆಚ್ಚಿಸುವುದು. ಈ ಆಹಾರದ ಮೂಲಾಧಾರ ಸಾತ್ವಿಕ ಪೋಷಣೆ. ಸಾತ್ವಿಕ ಆಹಾರ ಎಂದರೆ ಶುದ್ಧ, ತಾಜಾ ಮತ್ತು ಚೈತನ್ಯ ನೀಡುವ ಆಹಾರ. ಆಯುರ್ವೇದವು ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಮಾತ್ರವಲ್ಲದೆ ಅದರ ರುಚಿ, ಸಾಮರ್ಥ್ಯ, ಜೀರ್ಣಕ್ರಿಯೆಯ ನಂತರದ ಪರಿಣಾಮ ಮತ್ತು ಅದರ ವಿಶಿಷ್ಟ ಗುಣಗಳನ್ನು ಸಹ ಪರಿಗಣಿಸುತ್ತದೆ. ಇದು ಆಯುರ್ವೇದ ಆಹಾರ ವಿಜ್ಞಾನದ ಶ್ರೇಷ್ಠತೆ. ಇದಲ್ಲದೆ ತಿನ್ನುವ ಸಮಯವು ಬಹಳ ಮುಖ್ಯ. ಸರಿಯಾದ ಸಮಯದಲ್ಲಿ ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಆಧುನಿಕ ಸಂಶೋಧನೆಯು ಸಹ ಒಪ್ಪುತ್ತದೆ.